ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಕರ್ನಾಟಕ ಸೆಟ್ ಎಕ್ಸಾಮಿಗೆ ಏನು ನೋಟಿಫಿಕೇಶನ್ ಆಗಿದೆ, ಸೊ ಅದಕ್ಕೆ ಯಾರ್ಯಾರೆಲ್ಲ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ, ಹಾಗೆಯೇ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲಿನೇ ಕೆ ಸೆಟ್ ಕ್ವಾಲಿಫೈ ಮಾಡ್ಕೋಬೇಕಂತ ಇದ್ದೀರಾ, ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಸೊ ಇವತ್ತಿಂದ ನಾವೇನು ಮಾಡ್ತಾ ಇದ್ದೇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ನ ಮಾಡ್ತಾ ಇದ್ದೇವೆ. ಎಕ್ಸಾಮಿಗೆ ಬಹಳ ಕಡಿಮೆ ಟೈಮ್ ಇದೆ. ಸೊ ನೋಡ್ತಾ ಇರ್ಬೋದು, ನವೆಂಬರ್ 5ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ಸ್ ನಡೆಯೋಕೆ ಹೋಗ್ತಾ ಇದೆ. ಹಾಗೆಯೇ ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಗೊತ್ತಾಗಿದೆ ನಿಮಗೆ. 10ನೇ ತಾರೀಕಿನಿಂದ ಹಿಡ್ಕೊಂಡು, ಅಂದರೆ ಸೆಪ್ಟೆಂಬರ್ 10ನೇ ತಾರೀಕಿನಿಂದ ಹಿಡ್ಕೊಂಡು 30ನೇ ತಾರೀಕುವರೆಗೂ ಯು ಕ್ಯಾನ್ ಅಪ್ಲೈ ಫಾರ್ ದ ಕರ್ನಾಟಕ ಸೆಟ್. ಸೊ ಈ ವಿಡಿಯೋದಲ್ಲಿ 2021 ಈ ಹಿಂದಿನ ಲಾಸ್ಟ್ ಎಕ್ಸಾಮ್ ಏನು ನಡೆದಿತ್ತು 2021ನಲ್ಲಿ ಪೇಪರ್ 1 ವಿಚ್ ಈಸ್ ಕಾಮನ್ ಫಾರ್ ಎವ್ರಿ ಒನ್, ಸರಿನಾ, ಎಲ್ಲರಿಗೆ ಕಾಮನ್ ಆಗಿರುವಂತಹ ಪೇಪರ್ 1. ಸೊ ಅದನ್ನು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ಈ ಪೇಪರ್ 1ಗೆ ಸಂಬಂಧಪಟ್ಟಂಗೆ ಇದು ಮೊಟ್ಟ ಮೊದಲ ವಿಡಿಯೋ ಆಗಿರುತ್ತೆ. ಸೊ ಟೋಟಲಿ 3 ಸೆಟ್ಟಲ್ಲಿ ನಾವು ಈ ಒಂದು ವಿಡಿಯೋ ಸೀರೀಸ್ನ ತರ್ತಾ ಇದ್ದೇವೆ ಪೇಪರ್ 1ಗೆ ಸಂಬಂಧಪಟ್ಟಂಗೆ. ಸೊ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ, ಬಿಕಾಸ್ ಕೇಳುವಂತಹ ಪ್ರಶ್ನೆಗಳ ರೀತಿಯಲ್ಲಿ ಚೇಂಜಸ್ ಆಗಿದ್ದಾವೆ, ಬಹಳಷ್ಟು ಬೆಳವಣಿಗೆಗಳು ಕೆ ಸೆಟ್ಟಲ್ಲಿ ಕಂಡಿದ್ದಾವೆ. ಯಾವ ರೀತಿ ಎಕ್ಸಾಮಿಗೆ ಓದ್ಕೋಬೇಕಾಗತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ಆಸ್ಪಿರೆಂಟ್ಸ್. ಖಂಡಿತವಾಗಿಯೂ ಈ ವಿಡಿಯೋವನ್ನು ನೋಡಿದ ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಕರ್ನಾಟಕ ಸೆಟ್ ಪೇಪರ್ 1. ಸೊ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ಮೊಟ್ಟ ಮೊದಲ ಪ್ರಶ್ನೆಯನ್ನು ನೋಡೋಣ. ನೋಡಿ, ಪೇಪರ್ 1ನಲ್ಲಿ 50 ಕ್ವಶನ್ಸ್ಗಳು ಇರ್ತವೆ, ಸರಿನಾ, 50 ಕ್ವಶನ್ಸ್ಗಳು ಇರ್ತವೆ. ಸೊ ಇವತ್ತಿನ ಒಂದು ಮೊಟ್ಟ ಮೊದಲ ಸೆಷನ್ನಲ್ಲಿ 15 ಟಾಪ್ ಕ್ವಶನ್ಸ್ಗಳನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ. ಲೆಟ್ಸ್ ಬಿಗಿನ್. ಸೊ ಇದು ಕನ್ನಡದಲ್ಲಿದೆ, ಇಂಗ್ಲೀಷ್ ಮಾಧ್ಯಮ ಅಭ್ಯರ್ಥಿಗಳಿಗೂ ಸಹ ಇಂಗ್ಲೀಷಲ್ಲಿನೂ ಸಹ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ವಿಡಿಯೋವನ್ನು ನೋಡುವಾಗ ಸಾಧ್ಯ ಆಯಿತು ಅಂತಂದರೆ ಏನೇನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರ್ತೇವೆ. ಸೊ ಅದನ್ನೆಲ್ಲ ನೀವು ಏನು ಮಾಡಿ ಒಂದು ಕಡೆ ಬರೆದಿಡಿ, ಬಿಕಾಸ್ ನಿಮ್ಮ ಎಕ್ಸಾಮಿಗೆ ಅದೆಲ್ಲ ಬಹಳ ಯೂಸ್ ಆಗುತ್ತೆ ಆಸ್ಪಿರೆಂಟ್. ಸೊ ಮೊಟ್ಟ ಮೊದಲ ಕ್ವಶನ್, ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6ನೇ ಕ್ವಶನಿಂದ. ಜೀವ ವೈವಿಧ್ಯ ನಷ್ಟ ಏನನ್ನು ಸೂಚಿಸುತ್ತದೆ ಅಂತೇಳಿ ಈ ಹಿಂದಿನ 2021ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಇನ್ ಇಂಗ್ಲೀಷಲ್ಲಿ ನಾವು ಹೇಳೋದಾದರೆ, ವಾಟ್ ಡಸ್ ಬಯೋಡೈವರ್ಸಿಟಿ ಲಾಸ್ ಇಂಡಿಕೇಟ್ಸ್ ಅಂತೇಳಿ ಅರ್ಥ. ಓಕೆ, ಲಾಸ್ ಆಫ್ ಬಯೋಡೈವರ್ಸಿಟಿ ಏನನ್ನು ಇಂಡಿಕೇಶನ್ ಮಾಡುತ್ತೆ? 4 ಆಪ್ಷನನ್ನು ಕೊಟ್ಟಿದ್ರು. ಈ ರೈಟ್ ಆಪ್ಷನ್ ನಿಮಗೆ ಹೇಳೋದಾದರೆ ವಿವಿಧ ಜೀವಜಾತಿಗಳಲ್ಲಿನ ಕುಸಿತ ಅಂತೇನಿತ್ತು ಅದು. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಜೀವ ವೈವಿಧ್ಯತೆಯ ನಷ್ಟ, ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯ ಅಂತಂದರೆ ಏನು ಅಂತ ನಿಮಗೆ ಹೇಳೋದಾದರೆ, ನೋಡಿ, ನಿಮ್ಮ ಸುತ್ತಮುತ್ತ ಅನೇಕ ಪ್ರಾಣಿ, ಪಕ್ಷಿ, ಗಿಡ, ಮರ, ಓಕೆನಾ, ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲೋರಾ ಆ್ಯಂಡ್ ಫೌನಾ ಅಂತೇಳಿ ಹೇಳ್ತಾರೆ. ಸೊ ಇವೆಲ್ಲವನ್ನು ಒಟ್ಟಾಗಿ, ಪರಿಸರದಲ್ಲಿ ಇರುವಂತಹ ಜೈವಿಕ ಅಂಶಗಳನ್ನು ಒಟ್ಟಾಗಿ ನಾವೇನಂತ ಕರಿತಾ ಇದ್ದೇವೆ, ಜೈವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತೇಳಿ ಹೇಳ್ತಾರೆ. ಸೊ ಇದು ಯಾವಾಗ ನಷ್ಟ ಆಗುತ್ತೆ, ಯಾವಾಗ ಇದು ಲಾಸ್ ಆಗುತ್ತೆ, ಖಂಡಿತವಾಗಿ ಏನಾಗುತ್ತೆ, ಅಲ್ಲಿ ವಿವಿಧ ರೀತಿಯ ಸ್ಪೀಸೀಸ್ ಅಂತ ಹೇಳ್ತಾರೆ ಇದನ್ನು, ಸ್ಪೀಸೀಸ್, ಸರಿನಾ. ಸ್ಪೀಸೀಸ್ ಏನಿದ್ದಾವೆ ಅವೆಲ್ಲವೂ ಏನಾಗುತ್ತೆ ಆಸ್ಪಿರೆಂಟ್ಸ್, ಕುಸಿತ ಆಗುತ್ತೆ, ಲಾಸ್ ಆಗುತ್ತೆ ಅಲ್ಲಿ, ಸರಿನಾ ಆಸ್ಪಿರೆಂಟ್ಸ್. ಹಾಗೆಯೇ ಇನ್ನೂ ಉಳಿದಂತಹ ಏನು ಆಪ್ಷನ್ಸ್ಗಳಿದ್ದಾವೆ ಅದನ್ನು ನಾವು ಓದೋದ್ರಿಂದ ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ. ಸಚಾಸ್ ನೋಡ್ತಾ ಇರ್ಬೋದು, ಪ್ರಾಣಿ ಪ್ರಭೇದಗಳ ಕುಸಿತ, ಓಕೆನಾ, ಇಂಗ್ಲೀಷಲ್ಲಿ ಹೇಳೋದಾದರೆ ಈ ಒಂದು ಡಿಕ್ಲೈನ್ ಇನ್ ದ ಆ್ಯನಿಮಲ್ ಸ್ಪೀಸೀಸ್ ಅಂತ ಹೇಳಿ ಹೇಳ್ತಾರೆ. ಸೊ ವೆನ್ ಬಯೋಡೈವರ್ಸಿಟಿ ಲಾಸಸ್ ಇಟ್ ನಾಟ್ ಓನ್ಲಿ ಎಫೆಕ್ಟ್ಸ್ ಆ್ಯನಿಮಲ್ಸ್, ಇನ್ಸ್ಟೆಡ್ ಇಟ್ ಎಫೆಕ್ಟ್ಸ್ ಎವ್ರಿಥಿಂಗ್, ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್. ಸೊ ಇಟ್ ಇಸ್ ಅ ರಾಂಗ್ ಆಪ್ಷನ್ ಆಗುತ್ತೆ. ಹಾಗೆಯೇ ಈ ಒಂದು ಇಂಗಾಲಪಾತ ಅಂತಂದ್ರೆ ಇಂಗ್ಲೀಷಲ್ಲಿ ಕಾರ್ಬನ್ ಸಿಂಕ್ ಅಂತೇಳಿ ಹೇಳ್ತಾರೆ. ಕಾರ್ಬನ್ ಸಿಂಕ್ ಇಸ್ ನಥಿಂಗ್ ಬಟ್ ವಿಚ್ ಅಬ್ಸರ್ಬ್ಸ್ ದ ಕಾರ್ಬನ್. ಯಾವೆಲ್ಲ ಪ್ರಕೃತಿಯಲ್ಲಿನ ಕಾರ್ಬನನ್ನು ನ್ಯಾಚುರಲ್ ಆಗಿ ಹಿಡಿದಿಡ್ತಾವಲ್ವ, ಸಂಗ್ರಹ ಮಾಡ್ತಾರಲ್ವ, ಅಂಥವನ್ನೆಲ್ಲ ಏನಂತ ಕರೀತಾರೆ, ಇಂಗಾಲಪಾತಗಳು ಅಥವಾ ಕಾರ್ಬನ್ ಸಿಂಕ್ ಅಂತೇಳಿ ಕರೀತಾರೆ. ಹಾಗೆಯೇ ಸಸ್ಯಗಳಲ್ಲಿ ಬೃಹತ್ ನಷ್ಟ, ಸೇಮ್ ಮೇಲೆ ಆಪ್ಷನ್ ಏನಿದೆ ಅದನ್ನೇ ಇಲ್ಲಿ ಸಸ್ಯಕ್ಕೆ ಹೋಲಿಸಿದ್ದಾರೆ. ಯಾವಾಗ ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ನಾವು ಆಲ್ರೆಡಿ ಹೇಳಿದ ಹಾಗೆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಸಂಬಂಧಪಟ್ಟಂಗೆ, ಸರಿನಾ, ಜೈವಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂಗೆ ಯಾವಾಗ ಲಾಸ್ ಆಗುತ್ತೆ, ಖಂಡಿತ ಅಲ್ಲಿ ಈ ಒಂದು ವಿವಿಧ ರೀತಿಯ ಸ್ಪೀಸೀಸ್ಗಳಲ್ಲಿ ಕುಸಿತ ಉಂಟಾಗುತ್ತೆ ನೋಡಿ ಆಸ್ಪಿರೆಂಟ್ಸ್. 2ನೇ ಪ್ರಶ್ನೆಯನ್ನು ನೋಡೋಣ. WHO ಪ್ರಕಾರ COVID-19ಕ್ಕೆ ಕಾರಣವಾಗುವಂತಹ ವೈರಸ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ COVID-19 ಪ್ಯಾಂಡಮಿಕ್ ಅಂತೇಳಿ ಕೇಳಿದ್ದಾರೆ. ದ ನೇಮ್ ಆಫ್ ದ ವೈರಸ್ ಈಸ್ SARS-CoV-2. ಐ ಹೋಪ್ ಯು ಆರ್ ಫ್ಯಾಮಿಲಿಯರ್ ವಿತ್ ದಿಸ್ ಕ್ವಶನ್, ಬಿಕಾಸ್ ಪ್ಯಾಂಡಮಿಕ್ ಆಯಿತಾ, ನಾವು ಅದರ ಥ್ರೂನೇ ಬಂದಿದ್ದೇವೆ. ಸೊ ನಮಗೆ ಅದರ ಪ್ರತಿಯೊಂದು ಮಾಹಿತಿನೂ ನಮಗೆ ಗೊತ್ತಿದೆ. ಸೊ SARS-CoV-2 ಇಟ್ ಈಸ್ ದ ನೇಮ್ ಆಫ್ ದ COVID-19 ವೈರಸ್ ವಿಚ್ ಕಾಸಸ್ ದ ಪ್ಯಾಂಡಮಿಕ್. ಹಾಗೆಯೇ ಇನ್ನು ಉಳಿದಂತಹ ಆಪ್ಷನ್ಸ್ಗಳೇನಿದ್ದಾವೆ, ಮರ್ಸ್ ಕೋವ್ ಅಂತೇನಿದೆ, ಇಟ್ ಈಸ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಆಫ್ ಸಾರ್ಸ್.
ಸೊ ಹಾಗಾದರೆ ಮರ್ಸ್ ಅಂತಂದ್ರೇನು, ಇದನ್ನು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಮಿಡಲ್ ಈಸ್ಟ್, ನೆನ್ಪಿಟ್ಕೊಳ್ಳಿ, ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತೇಳಿ ಹೇಳ್ತಾರೆ. ಮರ್ಸ್ ಅಂತಂದ್ರೇನು, ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಹಾಗೆಯೇ ಸಾರ್ಸ್ ಅಂತಂದ್ರೇನು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತೇಳಿ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಭಾರತ ಉತ್ಪಾದಿಸಿದಂತಹ ಲಸಿಕೆ ಯಾವುದು ಅಂತೇಳಿ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್, ಈ ವ್ಯಾಕ್ಸಿನೇಷನ್ ಏನಿದೆ ಪ್ರೊಡ್ಯೂಸ್ಡ್ ಫ್ರಮ್ ದ ಇಂಡಿಯಾ. ಸೊ ದೇರ್ ಆರ್ 4 ಆಪ್ಷನ್ಸ್. ರೈಟ್ ಆಪ್ಷನ್ ನಿಮಗೆ ಹೇಳೋದಾದರೆ ಕೋವ್ಯಾಕ್ಸಿನ್ ಅಂತೇನಿದೆ ಅದು, ಸರಿನಾ. ಕೋವ್ಯಾಕ್ಸಿನ್ ಈಸ್ ದ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ವ್ಯಾಕ್ಸಿನೇಷನ್ ಆಗಿದೆ ನೋಡಿ, ಕೋವ್ಯಾಕ್ಸಿನ್. ಸೊ ಯಾವ ಒಂದು ಕಂಪನಿ ಇದನ್ನು ಪ್ರಿಪೇರ್ ಮಾಡಿದೆ ಅಂತಲೂ ಕೇಳ್ಬೋದು ಈ ಸಲದ ಎಕ್ಸಾಮಲ್ಲಿ. ಸೊ ಯಾವುದು, ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ, ಭಾರತ್ ಬಯೋಟೆಕ್. ಹಾಗೆಯೇ ಇನ್ನು ಉಳಿದಂತಹ ವ್ಯಾಕ್ಸಿನೇಷನ್ಸ್ಗಳೇನಿದ್ದಾವೆ, ಮಾಡರ್ನಾ ನೋಡಿ, ಮಾಡರ್ನಾ ಇದು ಯಾವುದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದು. ಸ್ಪುಟ್ನಿಕ್ ಯಾವುದು, ರಷ್ಯಾ ದೇಶದ್ದು. ಹಾಗೆಯೇ ಕೊರೋನಾ ವಾಕ್ ಅಂತೇನಿದೆ, ಈ ರೀತಿ ಯಾವುದೇ ರೀತಿ ವ್ಯಾಕ್ಸಿನೇಷನ್ಗಳು ಇಲ್ಲ ನೋಡಿ. ಈ ರೀತಿ ಎಕ್ಸಾಮಿಗೆ ಓದ್ಕೋಬೇಕಾಗುತ್ತೆ ಆಸ್ಪಿರೆಂಟ್ಸ್. ಡ್ಯಾಶ್ರ ಹೊತ್ತಿಗೆ SDGಗಳಿಗೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳನ್ನು ಹೊಂದಿದಾವೆ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇನ್ ಇಂಗ್ಲಿಷ್, SDGs ಹ್ಯಾವ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಟು ಬಿ ಅಚೀವ್ಡ್ ಬೈ. ಐ ಹೋಪ್ ನಿಮಗೆ SDG ಅಂದರೆ ಏನು ಅಂತ ಹೇಳಿ ಗೊತ್ತಿರುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಹೇಳ್ತಾರೆ. ಸುಸ್ಥಿರ ಅಭಿವೃದ್ಧಿ ದರ. ಈ ಸುಸ್ಥಿರ ಅಭಿವೃದ್ಧಿ ದರ ಏನಿದೆ, ಸೊ ಇದನ್ನು ಸಾಧಿಸುವುದಕ್ಕೆ ಡೆಡ್ಲೈನ್ ಯಾವ ವರ್ಷ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ, 2030. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, SDGಯನ್ನು ಯಾರು ಘೋಷಣೆ ಮಾಡಿದ್ರು. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ಅ SDG, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನೋಡಿ. ಇವತ್ತು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಇಶ್ಯೂಸ್ಗಳಿದ್ದಾವೆ, ಸರಿನಾ. ಸಚ್ ಆಸ್ ಪ್ಯಾಂಡಮಿಕ್ ಇಶ್ಯೂ ನಾವು ನೋಡಿದ್ವಿ, ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಇರ್ಬೋದು, ಅಥವಾ ಎನ್ವೈರನ್ಮೆಂಟಲ್ ಇಶ್ಯೂ ಇರ್ಬೋದು, ಪಾವರ್ಟಿ ಇರ್ಬೋದು, ಆಯಿತಾ, ಟೆರರಿಸಮ್ ಇರ್ಬೋದು. ಬೇರೆ ಬೇರೆ ಇಶ್ಯೂಸ್ಗಳು ಇವತ್ತು ಜಗತ್ತನ್ನು ಕಾಡ್ತಾ ಇದ್ದಾವೆ. ಸೊ ಇವುಗಳ ಹೊರತಾಗಿ ಏನು ನ್ಯಾಚುರಲ್ ರಿಸೋರ್ಸಸ್ಗಳು ಇದ್ದಾವೆ ನಮ್ಮ ಹತ್ರ, ಸೊ ಅದನ್ನು ಸರಿಯಾದ ಸೂಕ್ತ ಪ್ರಮಾಣದಲ್ಲಿ ಪ್ರಜ್ಞಾಪೂರ್ವಕವಾಗಿ ಬಳಸ್ಕೊಳ್ತಾ ಒಂದು ನಿರ್ದಿಷ್ಟವಾಗಿರುವಂತಹ ಗುರಿಯನ್ನು ಸಾಧಿಸಬೇಕು. ಎಸ್ಪೆಷಲಿ ಈ ಡೆವಲಪಿಂಗ್ ಮತ್ತು ಪುವರ್ ಕಂಟ್ರೀಸ್ಗಳೇನಿದ್ದಾವೆ ಅವು ಸಹ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಗೆ, ಒಂದು ಲೈನಿಗೆ ಬರಬೇಕು ಅನ್ನುವುದು ಈ ಒಂದು SDGಯ ಒಂದು ಗುರಿ. ಸೊ ಇದನ್ನು ಯಾರು ಘೋಷಣೆ ಮಾಡ್ತಾರೆ, 2015ನಲ್ಲಿ ಯುನೈಟೆಡ್ ನೇಷನ್ಸ್ ಏನು ಮಾಡ್ತಾರೆ, 17 ಗೋಲ್ಸ್ಗಳನ್ನು ಲಾಂಚ್ ಮಾಡುತ್ತೆ ತನ್ನ ಮೆಂಬರ್ ಕಂಟ್ರೀಸ್ಗಳಿಗೆ, ಸರಿನಾ. ಓಕೆ, ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು SDGಗೆ ಸಂಬಂಧಪಟ್ಟಂಗೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇನಿದೆ, ಇಟ್ ಈಸ್ ಅ ಮಾನಿಟರಿಂಗ್ ಕರೆಂಟ್ಲಿ SDG ಗೋಲ್ಸ್. ಅಂದರೆ ಈ ಸುಸ್ಥಿರ ಅಭಿವೃದ್ಧಿ ಗೋಲ್ಗಳು ಏನಿದ್ದಾವೆ ಅದನ್ನು ಸಾಧಿಸುವಂತಹ ಹಂತದಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಯಾವುದು ಮಾಡ್ತಾ ಇದೆ, IMF ಮಾಡ್ತಾ ಇದೆ. ಪ್ರತಿಯೊಂದು ದೇಶದ ಮೇಲೆ ನಿಗಾ ಇದೆ, ಏನು ಮಾಡ್ತಾ ಇದೆ, ಇಡ್ತಾ ಇದೆ ಆಸ್ಪಿರೆಂಟ್ಸ್. ಓಕೆ, IMFನ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ, ವಾಷಿಂಗ್ಟನ್ DC ಅಮೆರಿಕಾದಲ್ಲಿ. ಓಕೆನಾ, ಅಮೆರಿಕಾದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ನ ನಾವು ನೋಡ್ಬೋದು. ಹಾಗೆಯೇ ಆಸ್ಪಿರೆಂಟ್ಸ್ ಥೀಮ್ನು ಸಹ ಕೇಳಬಹುದು ನೋಡಿ. ಥೀಮ್, ವಾಟ್ ಇಸ್ ದ ಥೀಮ್ ಆಫ್ SDG ಅಂತಾನೆ ಕೇಳಬಹುದು. ಲೀವ್ ನೋ ಒನ್ ಬಿಹೈಂಡ್. ಆಯ್ತಾ, ಯಾರನ್ನೂ ನೀವು ಹಿಂದಕ್ಕೆ ಬಿಡಬೇಡಿ, ಎಲ್ಲರನ್ನೂ ನೀವು ಜೊತೆಗೆ ಕರ್ಕೊಂಡು ಹೋಗಿ ಅನ್ನುವಂತಹ ಒಂದು ಥೀಮ್ ಆಗಿದೆ. 10ನೇ ಪ್ರಶ್ನೆ ನೋಡೋಣ. ಓಕೆ, ಈ ರೀತಿಯ ಕ್ವಶನ್ಸ್ಗಳು ಟ್ರೆಂಡ್ ಆಗ್ತಾ ಇದ್ದಾವೆ ಈಗೀಗ, ಸರಿನಾ. ಅಂದರೆ ಈ ನಾಳೆ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕ್ವಶನ್ ಪೇಪರ್ ಬಂದರೂ ಸಹ ಈ ರೀತಿಯ ಕ್ವಶನ್ಸ್ಗಳನ್ನು ಪಕ್ಕ ಕೇಳಿರ್ತಾರೆ. ಸೊ ನೋಡ್ತಾ ಇರ್ಬೋದು, 2 ಸ್ಟೇಟ್ಮೆಂಟ್ನ ಕೊಡ್ತಾರೆ. 2 ಸ್ಟೇಟ್ಮೆಂಟ್ನ ಕೊಟ್ಟು ಯಾವುದು ಸರಿ ಯಾವುದು ತಪ್ಪು, ಅಂದರೆ ಮೊದಲ ಸ್ಟೇಟ್ಮೆಂಟ್ ಸರಿ, ಎರಡನೇ ಸ್ಟೇಟ್ಮೆಂಟ್ ಅದಕ್ಕೆ ರೀಸನ್ ಸರಿ ಇಲ್ಲ. ಐ ಹೋಪ್ ನೀವು ಈ ರೀತಿಯ ಕ್ವಶನ್ಸ್ಗಳನ್ನು ಈ ಹಿಂದಿನ ಎಕ್ಸಾಮ್ಗಳಲ್ಲಿ ನೋಡಿರ್ತಾರೆ. KPSCದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನನ್ನು ಈ ಒಂದು ಕರ್ನಾಟಕ ಸೆಟ್ಟಲ್ಲಿನೂ ಸಹ ಕೇಳ್ತಾ ಇದ್ದಾರೆ. ಸೊ ಪ್ರತಿಪಾದನೆ ಅಂತ ಹೇಳಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಅಸರ್ಷನ್ ಅಂತೇಳಿ ಹೇಳ್ತಾರೆ. ಹಾಗೆಯೇ ರೀಸನ್, ಕಾರಣ. ಅಸರ್ಷನ್ ನೋಡೋಣ. ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ ಅಂತೇಳಿ ಇದೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ, ವ್ಯಾಕ್ಸಿನ್ಸ್ ಪ್ರಿವೆಂಟ್ ಆ್ಯಂಡ್ ಸೇವ್ ಮೆನಿ ಲೀವ್ಸ್ ಫ್ರಮ್ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್ 100%. ಅದಕ್ಕೆ ರೀಸನ್ ನೋಡ್ತಾ ಇರ್ಬೋದು. ಅಂದರೆ ಈ ಸ್ಟೇಟ್ಮೆಂಟ್ಗೆ ರೀಸನ್, ಲಸಿಕೆಗಳು ಏನು ಮಾಡ್ತಾವಂತೆ, ನಮ್ಮ ದೇಹದ ಒಳಗಡೆ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುತ್ತವೆ ಅಂತ ಇದೆ. ಸೊ ಮೊದಲ ಸ್ಟೇಟ್ಮೆಂಟ್ ಏನಾಗಿದೆ, ಈ ವ್ಯಾಕ್ಸಿನೇಷನ್ ಏನ್ ಮಾಡ್ತಾವಂತೆ, ದೇ ಪ್ರಿವೆಂಟ್ ಎಂಟ್ರಿ ಆಫ್ ದಿ ವೈರಸಸ್ ಇನ್ಸೈಡ್ ಅವರ್ ಬಾಡಿ. ಸೊ 100% ರೈಟ್ ಅದು. ಸೊ ಎರಡನೇ ಸ್ಟೇಟ್ಮೆಂಟ್ ಯಾಕೆ ರೈಟ್ ಆಗಲ್ಲ ಅಂತ ನಿಮಗೆ ಹೇಳೋದಾದ್ರೆ ನೋಡಿ, ಇಲ್ಲಿ ಏನಂತ ಹೇಳ್ತಾ ಇದಾರೆ ಇವರು, ಲಸಿಕೆಗಳು ಏನ್ ಮಾಡ್ತಾವಂತೆ, ಈ ಬ್ಯಾಕ್ಟೀರಿಯಾ ಇರ್ಬೋದು, ಜೊತೆಗೆ ವೈರಸ್ ಇರ್ಬೋದು, ಇವುಗಳ ಪ್ರವೇಶವನ್ನ ಯಾವುದೇ ಕಾರಣಕ್ಕೂ ತಡೆಯಲ್ಲ, ಸರಿನಾ. ಇವುಗಳ ಪ್ರವೇಶವನ್ನ ಅವು ತಡೆಯೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತವೆ ಅವು ಆಕ್ಚುಲಿ ಆಗಿ? ಈ ಒಂದು ವ್ಯಾಕ್ಸಿನೇಷನ್ನ ಯಾಕೆ ಕೊಡ್ತೇವೆ ಅಂತಂದ್ರೆ, ದೇ ವಿಲ್ ಟ್ರೈನ್ ಅವರ್ ಇಮ್ಯೂನಿ ಸಿಸ್ಟಮ್, ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಅಂತೇಳಿ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿ ಅಂತೇಳಿ ಹೇಳ್ತಾರೆ. ಈ ರೋಗ ನಿರೋಧಕ ಶಕ್ತಿಯನ್ನು ಟ್ರೈನಿಂಗ್ ಮಾಡುವಂಥ ಕೆಲಸ ಯಾರ ಕೆಲಸ?
ಈ ವ್ಯಾಕ್ಸಿನ್ಗಳು ಲಸಿಕೆಗಳು ಅಂತ ಏನು ಹೇಳ್ತಾರೆ ಅದರಗಳ ಕೆಲಸ ಆಗಿರುತ್ತೆ. ಅವೇನು ಮಾಡ್ತವೆ, ಈ ವೈರಸ್ಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಏನಾಗುತ್ತೆ, ಅವುಗಳು ಇಮ್ಯುನಿ ಸಿಸ್ಟಮನ್ನು ಟ್ರೈನ್ ಅಪ್ ಮಾಡಿರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ನಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮವನ್ನು ಬೀರೋದಿಲ್ಲ. ಸೊ ರೀಸನ್ ಏನಿದೆ ಅದು ಪ್ರವೇಶವನ್ನು ತಡೆಯುತ್ತದೆ, ಎಂಟ್ರಿಯನ್ನು ತಡೆಯುತ್ತದೆ ಅಂತ ಏನಿದೆ ಅದು ರಾಂಗ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಸ್ಪಿರೆಂಟ್ಸ್? ಸಿ. ಸೊ ಸಿ ಏನು ಕೊಟ್ಟಿದ್ದಾರೆ ನೋಡಿ, ಎ ಎಂಬುದು ಸತ್ಯ, ಆರ್ ಎಂಬುದು ಸುಳ್ಳು. ಐ ಹೋಪ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ನಾವು ಏನು ಹೇಳ್ತಾ ಇದ್ದೀವಿ. ಸೊ 16ನೇ ಪ್ರಶ್ನೆ ನೋಡೋಣ, ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಸೊ ಟೋಟಲಿ 15 ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಬೋಧನೆಯ ಪರಿಣಾಮಕಾರಿ ತತ್ವಕ್ಕೆ ಕಾರಣವಾಗುವಂತಹ ಸಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರುವಂತಹ ಪರ್ಯಾಯವನ್ನು ಆರಿಸಿ ಅಂತೇಳಿ ಹೇಳಿದರು. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಸೆಲೆಕ್ಟ್ ಆ್ಯನ್ ಅಲ್ಟರ್ನೇಟಿವ್ ವಿಚ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಎಫೆಕ್ಟಿವ್ ಟೀಚಿಂಗ್. ಅರ್ಥ ಮಾಡ್ಕೊಳ್ಳಿ, ಎಫೆಕ್ಟಿವ್ ಟೀಚಿಂಗ್. ಒಂದು ಪರಿಣಾಮಕಾರಿ ಪಾಠ ಮಾಡಬೇಕಂತಂದರೆ ಈ ಕೆಳಗಿನ ಯಾವ ಒಂದು ಪಾಸಿಟಿವ್ ಅಂಶಗಳು ಕಾರಣ ಆಗ್ತವೆ ಎಫೆಕ್ಟಿವ್ ಟೀಚಿಂಗಿಗೆ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ಹೇಳೋದಾದರೆ ಐ ಹೋಪ್ ನಿಮಗೆ ಕ್ವಶನ್ ಅರ್ಥ ಆಗಿದೆ. ಎಫೆಕ್ಟಿವ್ ಟೀಚಿಂಗ್ ಅನ್ಸ್ಕೋಬೇಕಂತಂದ್ರೆ ಏನೇನು ಆಗಬೇಕು, ಅಲ್ಲಿ ವಿಷಯದ ಮೇಲಿನ ಶಿಕ್ಷಕರ ಜ್ಞಾನ 100%. ಯಾವಾಗ ಶಿಕ್ಷಕರು ವಿಷಯದ ಮೇಲೆ ಜ್ಞಾನವನ್ನು ಹೊಂದಿರ್ತಾರೆ, ಪ್ರೊಫಿಷಿಯನ್ಸನ್ನು ಹೊಂದಿರ್ತಾರೆ, ಹಿ ಆರ್ ಶಿ ಕ್ಯಾನ್ ಟೀಚ್ ವೆರಿ ಫ್ಲೂಯೆಂಟ್ಲಿ. ಹಾಗೆಯೇ ಆಸ್ಪಿರೆಂಟ್ಸ್ ಎರಡನೇ ಆಪ್ಷನ್ನ ನೋಡೋದಾದರೆ ಶಿಕ್ಷಕರ ಸಮಜೋ ಆರ್ಥಿಕ ಹಿನ್ನೆಲೆ, ಇದು ಯಾವುದೇ ಕಾರಣಕ್ಕೂ ಏನಾಗಲ್ಲ ಟೀಚಿಂಗ್ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ. ದಟ್ ಮೀನ್ಸ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ಅ ಟೀಚರ್, ಇದು ಯಾವುದೇ ಕಾರಣಕ್ಕೂ ಪರಿಣಾಮವನ್ನು ಬೀರೋದಿಲ್ಲ. ಶಿಕ್ಷಕರ ಸಂವಹನ ಕೌಶಲ್ಯ 100% ಏನಾಗುತ್ತೆ ಟೀಚಿಂಗ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆಯೇ ಡಿ ಆಪ್ಷನ್ನ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಶಿಕ್ಷಕರ ಸಾಮರ್ಥ್ಯ, ಇದೂ ಯಾವುದೇ ರೀತಿ ಪರಿಣಾಮ ಬೀರೋಲ್ಲ. ಹಾಗೆಯೇ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ, ಆಯಿತಾ, ಇದು ಜಾಸ್ತಿ ಇಂಪಾರ್ಟೆನ್ಸ್ ಏನಿಲ್ಲ. ಎಫ್ ಏನಿದೆ ಅದು ಕರೆಕ್ಟ್ ಆಗುತ್ತೆ ನೋಡಿ. ತರಗತಿಯ ಕೊಠಡಿಗಳ ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಪಾತ್ರ 100%. ವೆನ್ ಟೀಚರ್ ಮ್ಯಾನೇಜರ್ಸ್ ಆ್ಯಂಡ್ ಮಾನಿಟರ್ಸ್ ದ ಕ್ಲಾಸ್ ರೂಮ್. ಸೊ ಇದು ಮ್ಯಾಟ್ರ್ ಆಗುತ್ತೆ, ಕಮ್ಯುನಿಕೇಷನ್ ಮ್ಯಾಟ್ರ್ ಆಗುತ್ತೆ, ಜೊತೆಗೆ ಆ ಸಬ್ಜೆಕ್ಟ್ ಮೇಲೆ ಟೀಚರ್ದು ನಾಲೆಜ್. ಸೊ ಆಪ್ಷನ್ ಎ ಸಿ ಎಫ್ ಆರ್ ಕರೆಕ್ಟ್ ಆಪ್ಷನ್. ಕ್ವಶನ್ ಏನಂತ ಕೇಳಿದ್ರು, ಯಾವಾಗ ಎಫೆಕ್ಟಿವ್ ಟೀಚಿಂಗ್ ಆಗುತ್ತೆ ಅಂತೇಳಿ ಕೇಳಿದ್ರು. ಎಫೆಕ್ಟಿವ್ ಟೀಚಿಂಗ್ ಯಾವಾಗ ಆಗುತ್ತೆ, ಯಾವಾಗ ಟೀಚರಿಗೆ ಪರ್ಫೆಕ್ಟ್ ನಾಲೆಜ್ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಹಾಗೆಯೇ ಕ್ಲಾಸನ್ನು ಮ್ಯಾನೇಜ್ ಮಾಡುವಂತಹ ಒಂದು ಕೌಶಲ್ಯ ಇರುತ್ತೆ ಆವಾಗ. 17ನೇ ಪ್ರಶ್ನೆನ ನೋಡೋಣ. ಘಟಕ ಪರೀಕ್ಷೆಗೆ ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ, ಯೂನಿಟ್ ಎಕ್ಸಾಮ್ ಅಥವಾ ಯೂನಿಟ್ ಟೆಸ್ಟ್ ಅಂತೇಳಿ ಹೇಳ್ತಾರೆ. ಸೊ ಯೂನಿಟ್ ಟೆಸ್ಟ್ ಇರ್ಬೋದು, ಹಾಗೆಯೇ ಕ್ಲಾಸ್ ಟೆಸ್ಟ್ ಇರ್ಬೋದು, ಹಾಗೆಯೇ ಆಸ್ಪಿರೆಂಟ್ಸ್ ಈ ಒಂದು ನಿಯೋಜನಾ ಪರೀಕ್ಷೆಗಳು ಅಸೈನ್ಮೆಂಟ್ ಟೆಸ್ಟ್ ಅಂತೇಳಿ ಹೇಳ್ತಾರೆ, ಆಯ್ತಾ. ಇವು ಯಾವುದರ ಒಂದು ಅಗತ್ಯ ಘಟಕಗಳು ಅಂತೇಳಿ ಹೇಳ್ತಿದ್ದಾರೆ. ವಾಟ್ ಆರ್ ದೀಸ್ ಕಂಪೋನೆಂಟ್, ಅವುಗಳು ಯಾವುದರಲ್ಲಿ ಒಳಗೊಂಡಿರ್ತವೆ ಅಂತೇಳಿ ಕೇಳ್ತಿದ್ದಾರೆ ನೋಡಿ. ಇವ್ಯಾಲ್ಯೂಯೇಷನ್ ಮೇಲೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಖಂಡಿತ ಕೆಸೆಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಡಿಫ್ರೆಂಟ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ಸ್ಗಳಿದ್ದಾವೆ. ಸೊ ಇದಕ್ಕೆ ಏನು ಆನ್ಸರ್ ಅಂತ ಹೇಳಿ ಇದ್ರ ಬಗ್ಗೆ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಘಟಕ ಪರೀಕ್ಷೆ ಅಂದರೆ ಗೊತ್ತಿರುತ್ತೆ ನಿಮಗೆ, ವರ್ಗ ಪರೀಕ್ಷೆ ಕ್ಲಾಸ್ ಎಕ್ಸಾಮ್, ಹಾಗೆಯೇ ಈ ಒಂದು ಅಸೈನ್ಮೆಂಟ್ ಎಕ್ಸಾಮ್. ಸೊ ಇದು ಯಾವುದರ ಪಾರ್ಟ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ರೈಟ್ ಆಪ್ಷನ್ ಹೇಳೋದಾದರೆ ನಿರಂತರ ಮೌಲ್ಯಮಾಪನ ಅಂತೇನಿದೆ ಅದು. ಇಂಗ್ಲೀಷಲ್ಲಿ ಹೇಳೋದಾದರೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ಸೊ ಯೂನಿಟ್ ಟೆಸ್ಟ್ ಆಸ್ ವೆಲ್ ಆಸ್ ಅಸೈನ್ಮೆಂಟ್ ಟೆಸ್ಟ್ ಆಸ್ ವೆಲ್ ಆಸ್ ಕ್ಲಾಸ್, ದೀಸ್ ಆರ್ ದ ಕಂಪೋನೆಂಟ್ಸ್ ಆಫ್ ಈ ಒಂದು ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಸೊ ಅದಕ್ಕಿಂತ ಮುಂಚೆ ಈ ಸಾರಾಂಶ ಮೌಲ್ಯಮಾಪನ ಅಂದ್ರೆ ಏನು, ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ ಇದಕ್ಕೆ, ಸಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಹೇಳ್ತಾರೆ. ಸಮೇಟಿವ್ ಅಸೆಸ್ಮೆಂಟ್ ಅನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಟೀಚರ್ಸು, ಯಾವಾಗ ಅಂತ ಹೇಳೋದಾದ್ರೆ ಎಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್. ಈ ವಾರ್ಷಿಕ ಪರೀಕ್ಷೆ ಅಂತ ಏನು ಹೇಳ್ತಾರೆ, ದಟ್ ಈಸ್ ನಥಿಂಗ್ ಬಟ್ ಸಾರಾಂಶ ಮೌಲ್ಯಮಾಪನ. ವಿಶ್ಲೇಷಣಾತ್ಮಕ ಅಂತಂದ್ರೇನು, ಆಯಿತಾ. ವಿಶ್ಲೇಷಣಾತ್ಮಕ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ಅನಲೈಟಿಕಲ್, ಸರಿನಾ. ಯಾವಾಗ ಸೈನ್ಸ್ನ ಕೆಲವೊಂದು ಟಾಪಿಕ್ಸ್ಗಳನ್ನು ಮಕ್ಕಳಿಗೆ ಹೇಳ್ತೀವಿ, ಸೊ ಅನಲೈಟಿಕಲ್ ಮೆಥಡ್ಗಳ ಮೂಲಕ ನಾವೇನು ಮಾಡ್ತೇವೆ, ಮೌಲ್ಯಮಾಪನವನ್ನು ಮಾಡ್ತೇವೆ. ಹಾಗೆಯೇ ನಿರಂತರ ಗೊತ್ತಾಯಿತು, ನಿರಂತರದಲ್ಲಿ ಏನೇನು ಇರ್ತವೆ, ಯೂನಿಟ್ ಟೆಸ್ಟ್ಗಳು ಇರ್ತವೆ, ಕ್ಲಾಸ್ ಟೆಸ್ಟ್ಗಳು ಇರ್ತವೆ, ಅಸೈನ್ಮೆಂಟ್ ಮೇಲೆ ಟೆಸ್ಟ್ಗಳು ಇರ್ತವೆ. ಸೊ ಇದರಿಂದ ಏನಾಗುತ್ತೆ, ಮಗುವಿಗೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ. ಒಂದೇ ಸಲ ಲಾಸ್ಟಿಗೆ ಎಕ್ಸಾಮ್ ಇಟ್ಬಿಟ್ರೆ ಏನಾಗುತ್ತೆ, ಮಕ್ಕಳಿಗೆ ಬರ್ಡನ್ ಆಗುತ್ತೆ. ಹಾಗೆಯೇ ನೈದಾನಿಕ ಮೌಲ್ಯಮಾಪನ ಅಂತಂದ್ರೇನು, ಈ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತೇಳಿ ಹೇಳ್ತಾರೆ ಆಸ್ಪಿರೆಂಟ್. ವೆನ್ ಯು ಗೋ ಸಮಥಿಂಗ್ ನ್ಯೂ ಟು ಟೀಚ್, ಯಾವಾಗಾದರೂ ನೀವು ಪಾಠ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಮಕ್ಕಳಿಗೆ, ಈ ಹಿಂದೆ ಇದ್ದಂತಹ ನಾಲೆಜ್ ಮತ್ತು ಮುಂದೆ ಹೇಳ್ತಾ ಇರುವಂತಹ ಹೊಸ ಒಂದು ನಾಲೆಜ್ಗೆ ಮಕ್ಕಳ ಹತ್ರ ಏನಾದರೂ ಒಂದು ಬ್ರಿಡ್ಜ್ ಥರ ಏನಾದರೂ ನಾಲೆಜ್ ಇದೆನಾ ಅಂತೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ, ಈ ಒಂದು ನೈದಾನಿಕ ಮೌಲ್ಯಮಾಪನವನ್ನು ಮಾಡ್ತೀರಾ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತೇಳಿ ಹೇಳ್ತಾರೆ. ಸೊ ಒಂದು ವೇಳೆ ಅವ್ರ ಹತ್ರ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ ಇರಲಿಲ್ಲ ಅಂತಂದರೆ ಅಲ್ಲಿ ಅವರಿಗೆ ಡಯಾಗ್ನೋಸ್ ಮಾಡ್ತೀರಾ, ಅಲ್ಲಿ ಅವರಿಗೆ ನೈದಾನಿಕತೆಯನ್ನು ಮಾಡ್ತೀರಾ, ಆಮೇಲೆ ಹೊಸದಾಗಿ ಪಾಠವನ್ನು ಮಾಡ್ತೀವಿ ನಾವು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್. ಹಾಗೆಯೇ ಇವ್ಯಾಲ್ಯೂಯೇಷನಲ್ಲಿ 3 ಬರ್ತವೆ. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತೇಳಿ ಹೇಳ್ತಾರೆ, ಹಾಗೆಯೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಗೊತ್ತಾಗಿದೆ,
ಡಯಾಗ್ನಾಸ್ಟಿಕ್ ಗೊತ್ತಾಗಿದೆ ನಿಮಗೆ, ಸಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಹೇಳ್ತಾರೆ. ಹಾಗೇನೇ ಆಸ್ಪಿರೆಂಟ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ, ತತ್ವಶಾಸ್ತ್ರದ ಯಾವ ಶಾಖೆಯ ಜ್ಞಾನ ಅದರ ಸ್ವರೂಪ ಮತ್ತು ವಿಧಾನ ಸಿಂಧುತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಇಂಗ್ಲಿಷಲ್ಲಿ ಹೇಳೋದಾದ್ರೆ, ವಿಚ್ ಬ್ರಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಜ್ ಅಂಡ್ ಇಟ್ಸ್ ಸ್ಟ್ರಕ್ಚರ್ ಅಂಡ್ ಇಟ್ಸ್ ಮೆಥಡ್ ಅಂಡ್ ಇಟ್ಸ್ ವ್ಯಾಲಿಡಿಟಿ? ನಾಲೆಜ್ ನ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡುವಂತಹ ಒಂದು ಬ್ರಾಂಚ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ದ ರೈಟ್ ಆಪ್ಷನ್ ಈಸ್ ಜ್ಞಾನಶಾಸ್ತ್ರ ಇನ್ ಕನ್ನಡ. ಅಂಡ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇದನ್ನ ಎಪಿಸ್ಟಮಾಲಜಿ ಅಂತೇಳಿ ಹೇಳ್ತಾರೆ. ಎಪಿಸ್ಟಮಾಲಜಿ ಅಂತೇಳಿ ಹೇಳ್ತಾರೆ. ಹಾಗೇನೆ ಫಾದರ್ ಆಫ್ ಫಿಲಾಸಫಿ ಅಂತೇಳಿ ಯಾರನ್ನ ಕರೀತಾರೆ? ಸಾಕ್ರೆಟೀಸ್ನ ಕರೀತಾರೆ. ಸಾಕ್ರೆಟೀಸ್ ಅವ್ರನ್ನ ಫಾದರ್ ಆಫ್ ಫಿಲಾಸಫಿ ಅಂತೇಳಿ ಕರೀತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಯಾವುದು ಅಂತೇಳಿ ಕೇಳಿದ್ರು ಈ ಹಿಂದಿನ ಎಕ್ಸಾಮ್ ಅಲ್ಲಿ. ಇಂಗ್ಲಿಷಲ್ಲಿ ಹೇಳೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟಿ? ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟಿ ಅಂತೇಳಿ. ಸೊ ಕಾಗ್ನಿಟಿವ್ ಎಬಿಲಿಟಿಯಲ್ಲಿ ಹೈಯೆಸ್ಟ್ ರೇಟಿಂಗ್ ಅಲ್ಲಿ ಇರುವಂತಹ ಒಂದು ಸ್ಟೇಜ್ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ದ ರೈಟ್ ಆಪ್ಷನ್ ಈಸ್ ಮೌಲ್ಯಮಾಪನ ಏನು ಮಾಡ್ತೀವಲ್ವಾ, ದಟ್ ಈಸ್. ಯಾಕಂದರೆ ಮೌಲ್ಯಮಾಪನ ಅಥವಾ ಅಸೆಸ್ಮೆಂಟ್ ಅಥವಾ ಇವ್ಯಾಲ್ಯುಯೇಷನ್ ಮಾಡಿದಾಗ ಏನಾಗುತ್ತೆ, ಆ ಮಗು ಅಥವಾ ವಿದ್ಯಾರ್ಥಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಿದೆ ಅವರ ಹತ್ರ. ಅರಿವಿನ ಸಾಮರ್ಥ್ಯ ಅಂತಂದ್ರೆ ಏನು ಇಂಗ್ಲೀಷಲ್ಲಿ? ಕಾಗ್ನಿಟಿವ್ ಡೆವಲಪ್ಮೆಂಟ್. ಕಾಗ್ನಿಟಿವ್ ಇಸ್ ನಥಿಂಗ್ ಬಟ್ ರಿಲೇಟೆಡ್ ಟು ದ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಕೆಪಾಸಿಟಿ ಆಸ್ಪಿರೆಂಟ್ಸ್. ಸರಿನಾ? ಎಷ್ಟು ಅವರಿಗೆ ಅರಿವಾಗಿದೆ ಅನ್ನೋದನ್ನು ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ತೀವಿ? ಮೌಲ್ಯಮಾಪನ ಮಾಡ್ತೀವಿ. ವಿಶ್ಲೇಷಣೆ ಮಾಡೋದಿಲ್ಲ, ಅನಲೈಸ್ ಮಾಡಲ್ಲ, ಹಾಗೆಯೇ ಅರ್ಥ ಮಾಡಿಕೊಳ್ಳಲ್ಲ, ಹಾಗೆಯೇ ತಿಳ್ಕೊಳ್ಳೋ ಈ ರೀತಿಯ ಆ್ಯಕ್ಟಿವಿಟೀಸ್ಗಳೆಲ್ಲ ನಾವು ಮಾಡಲ್ಲ. ಇನ್ಸ್ಟೆಡ್ ನಾವೇನು ಮಾಡ್ತೇವೆ? ಸೀದಾ ಮೌಲ್ಯಮಾಪನವನ್ನು ಮಾಡ್ತೀವಿ. ಹಾಗೆಯೇ ಆಸ್ಪಿರೆಂಟ್ಸ್, ತರಗತಿಯಲ್ಲಿನ ಬೋಧನೆಯು ಡ್ಯಾಶ್ನ ಒಂದು ವಿಧ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ, ಕ್ಲಾಸ್ ರೂಮ್ ಟೀಚಿಂಗ್ ಇಟ್ ಈಸ್ ಅ ಟೈಪ್ ಆಫ್ ಡ್ಯಾಶ್ ಅಂತೇಳಿ ಕೇಳ್ತಾ ಇದ್ದಾರೆ. ಎಂತಹ ಒಂದು ವಿಧ ಆಗಿದೆ? ದ ರೈಟ್ ಆಪ್ಷನ್ ಈಸ್ ಇಟ್ ಈಸ್ ಅ ಡಿಸ್ಕೋರ್ಸ್. ಏನಿದು? ಡಿಸ್ಕೋರ್ಸ್. ಡಿಸ್ಕೋರ್ಸ್ ಅಂತಂದ್ರೆ ಏನು? ಸಂಭಾಷಣೆ. ಸಂಭಾಷಣೆಯಲ್ಲಿ ಯಾರ್ಯಾರು ಇರ್ತಾರೆ? ಇಬ್ಬರು ಇರ್ತಾರೆ. ನೀವು ಇರ್ತೀರ, ಹಾಗೇನೆ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಯಾವಾಗ ಈ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ, ದಟ್ ಈಸ್ ದ ತರಗತಿಯ ಕೊಠಡಿಯಲ್ಲಿನ ಬೋಧನೆ ಅಂತೇಳಿ ಹೇಳ್ತಾರೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಏನಿರುತ್ತೆ? ಸಂಭಾಷಣೆ. ಸೊ ಮಕ್ಕಳು ನಿಮಗೆ ಆನ್ಸರ್ ಮಾಡ್ತಾ ಇರ್ತಾರೆ, ನೀವು ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗೆಯೇ ಮಕ್ಕಳು ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಸಹ ಆನ್ಸರ್ನ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಡೈಮೆನ್ಷನಲ್ಲಿ, ಎರಡೂ ಡೈಮೆನ್ಷನಲ್ಲಿ ಅಲ್ಲಿ ಪಾಠಗಳು ನಡೀತಾ ಇರುತ್ತೆ. ಸೊ ಸಂಭಾಷಣೆ ಅಥವಾ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಡಿಸ್ಕೋರ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ದ ಮೇನ್ ಕಂಟೆಂಟ್ ಆಫ್ ದ ಕ್ಲಾಸ್ ರೂಮ್ ಟೀಚಿಂಗ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. 21ನೇ ಕ್ವಶನ್. ಕೆಳಗಿನ 2 ವಾಕ್ಯಗಳಿವೆ. ಒಂದನ್ನು ಅಸರ್ಷನ್ ಅಂತ ಹೇಳ್ತಾ ಇದ್ದಾರೆ, ಪ್ರತಿಪಾದನೆ. ಹಾಗೆಯೇ ಇನ್ನೊಂದನ್ನ ರೀಸನ್ ಅಂತ ಹೇಳ್ತಾರೆ. ಸೊ ಪ್ರತಿಪಾದನೆಯನ್ನು ನೋಡೋದಾದ್ರೆ, ಅಸರ್ಷನ್ ನೋಡೋದಾದ್ರೆ, ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನೆಗಳ ಅರ್ಹತೆಗಳನ್ನು ಬೆಳೆಸುವುದೇ ಉನ್ನತ ಶಿಕ್ಷಣದ ಉದ್ದೇಶ ಅಂತೇಳಿ ಹೇಳ್ತಾ ಇದ್ದಾರೆ. ದ ಮೇನ್ ಏಮ್ ಆಫ್ ದಿ ಪರ್ಪೋಸ್ ಆಫ್ ದಿ ಹೈಯರ್ ಎಜುಕೇಶನ್ ಈಸ್ ಟು ಪ್ರಮೋಟ್ ಕ್ರಿಟಿಕಲ್ ಎಬಿಲಿಟೀಸ್ ಅಮಾಂಗ್ ದಿ ಸ್ಟೂಡೆಂಟ್ಸ್. ಹೌದು, ದೇ ಹ್ಯಾವ್ ಟು ಥಿಂಕ್ ಕ್ರಿಟಿಕಲಿ. ಸೃಜನಾತ್ಮಕವಾಗಿ ಯೋಚನೆ ಮಾಡಬೇಕಾಗತ್ತೆ, ಕ್ರಿಯೇಟಿವ್ ಆಗಿ ಯೋಚನೆ. ಸೊ ಅದಕ್ಕೆ ರೀಸನ್ ಸಹ ಅವರು ಕೊಟ್ಟಿದ್ದಾರೆ. ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯನ್ನು ಖಚಿತಪಡಿಸುತ್ತವೆ ಅಂತ ಇದೆ. ಸೊ ಮೊಟ್ಟ ಮೊದಲ ಸ್ಟೇಟ್ಮೆಂಟ್ ಏನಿದೆ, ಏನು ಹೈಯರ್ ಎಜುಕೇಶನ್ ಏನಿದೆ, ಮಕ್ಕಳಲ್ಲಿ ಒಂದು ವಿಮರ್ಶೆ ಮತ್ತು ಸೃಜನಾತ್ಮಕತೆಯನ್ನು ಬೆಳೆಸುತ್ತೆ. ಹೌದು, ಅದಕ್ಕೆ ರೀಸನ್ ಏನಿದೆ ಅದು ಸರಿ ಇಲ್ಲ. ಇಲ್ಲಿ ರೀಸೆಂಟಾಗಿ ನಾವು ರಿಪೋರ್ಟನ್ನು ನೋಡ್ತಾ ಇದ್ವಿ ನ್ಯೂಸ್ ಪೇಪರಲ್ಲಿ. ಅತ್ಯಂತ ಹೈಯೆಸ್ಟ್ ನಿರುದ್ಯೋಗಿಗಳು ಯಾರಿದ್ದಾರಂತೆ? ಡಿಗ್ರಿ ಓದಿದ ಅಭ್ಯರ್ಥಿಗಳೇ ಇದ್ದಾರೆ. ಗ್ರಾಜುಯೇಷನ್ ಯಾರು ಪಡ್ಕೊಂಡಿದ್ದಾರೆ ಅವರೇ ಅತ್ಯಂತ ಹೈಯೆಸ್ಟ್ ನಿರುದ್ಯೋಗಿಗಳು ಅಂತೇಳಿ ಹೇಳ್ತಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಆ ಒಂದು ಎಕ್ಸಾಂಪಲ್ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಸ್ಪಿರೆಂಟ್ಸ್? ಬಿ ಅಂತೇನಿದೆ ಅದು. ಎ ಆರ್ ಎರಡೂ ಸತ್ಯ, ಆದರೆ ಆರ್ ಎಂಬುದು ಎ ಎಂಬುದರ ಸರಿಯಾದ ವಿವರಣೆ ಅಲ್ಲ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಹೈಯರ್ ಎಜುಕೇಷನ್ ಪಡ್ಕೊಂಡಾಗ ಉದ್ಯೋಗ ಸಿಗುತ್ತೆ, ಆದರೆ ಮೇಲಿನ ಸ್ಟೇಟ್ಮೆಂಟ್ಗೆ ಅದು ರೀಸನ್ ಅಲ್ಲ. ಬಿಕಾಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ಹೈಯರ್ ಎಜುಕೇಷನ್ ಪಡ್ಕೊಂಡು ಮಾತ್ರಕ್ಕೆ ಉದ್ಯೋಗವನ್ನು ಗ್ಯಾರಂಟಿ ಅದು ಕೊಡೋದಿಲ್ಲ. ಹಾಗೆಯೇ ಆಸ್ಪಿರೆಂಟ್ಸ್, ಈ ಒಂದು ಸೆಷನ್ನ ಇನ್ನೂ 3 ಕ್ವಶನ್ಸ್ಗಳನ್ನು ಹೇಳಿ ಈ ಒಂದು ಸೆಷನ್ನ ಕಂಪ್ಲೀಟ್ ಮಾಡೋಣ. ಡ್ಯಾಶ್ ಮೂಲಕ ಮೌಲ್ಯ ಶಿಕ್ಷಣವನ್ನು ನೀಡುವುದೇ ಉತ್ತಮ ಮಾರ್ಗವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ದ ಬೆಸ್ಟ್ ವೇ ಫಾರ್ ಪ್ರೊವೈಡಿಂಗ್ ದ ವ್ಯಾಲ್ಯೂ ಎಜುಕೇಶನ್ ಥ್ರೂ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದರ ಮೂಲಕ ನೀವು ವ್ಯಾಲ್ಯೂ ಎಜುಕೇಶನ್ ಕೊಡ್ತೀರಾ ಅಂತೇಳಿ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ? ಲಾಸ್ಟ್, ಮೌಲ್ಯಗಳ ಮೇಲೆ ಮಾರ್ಗದರ್ಶನ ಮತ್ತು ಪರ್ಯಾಯ ಆಲೋಚನೆಗಳ ಸಭೆಗಳು ಅಂತೇನಿದೆ ಅದು. ಮಾನಿಟರಿಂಗ್ ಆಸ್ ವೆಲ್ ಆಸ್ ಒಂದು ರಿಫ್ಲೆಕ್ಟಿವ್ ಸೆಷನ್ಸ್ ಅಂತೇಳಿ ಹೇಳ್ತಾರೆ. ಮಾನಿಟರಿಂಗ್ ಅಂಡ್ ರಿಫ್ಲೆಕ್ಟಿವ್ ಸೆಷನ್ಸ್. ನೋಡಿ, ಮೌಲ್ಯ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಸಹ ಅದೇ ಹೇಳುತ್ತೆ. ಮಕ್ಕಳಿಗೆ ಯಾವಾಗ ಅವರು ಟೀನೇಜಿಗೆ ಬರ್ತಾರೆ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಅವರಿಗೆ ವ್ಯಾಲ್ಯೂಸನ್ನು ಬಳಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ವ್ಯಾಲ್ಯೂಸನ್ನು 2 ರೀತಿಯಿಂದ ನಾವು ಬೆಳೆಸ್ತೇವೆ. ಮೊದಲನೇದಾಗಿ ಡೈರೆಕ್ಟ್ ಮೆಥಡಲ್ಲಿ, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಸೊ ಹಾಗಾದರೆ ಲಾಸ್ಟ್ ಆಪ್ಷನ್ ಏನಿದೆ, ಮೌಲ್ಯಗಳ ಮೇಲೆ ಮಾರ್ಗದರ್ಶನವನ್ನು ಕೊಡೋದು ಮಕ್ಕಳಿಗೆ, ಹಾಗೆಯೇ
ಪರ್ಯಾಲೋಚನಾ ಸಭೆಗಳು, ರಿಫ್ಲೆಕ್ಟಿವ್ ಸೆಷನ್ಸ್ಗಳನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ನಾವೇನು ಮಾಡ್ಬೋದು, ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆಳೆಸ್ಬೋದು. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ ಹೇಳಿ. ಸೊ ಡೈರೆಕ್ಟ್ ಅಲ್ಲಿ ಯಾವ್ಯಾವ ಬರ್ತವೆ ಸರ್? ಡೈರೆಕ್ಟಲ್ಲಿ ನೋಡಿ, ಜಸ್ಟ್ ಹಂಗೆ ನೇರವಾಗಿ ಹೇಳ್ತಾ ಹೋಗೋದು, ಮೌಲ್ಯಗಳ ಬಗ್ಗೆ ಮಕ್ಕಳಿಗೆ ತಾಸುಗಟ್ಟಲೆ ಹೇಳ್ತಾ ಹೋಗೋದು. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಬೋರ್ ಆಗುತ್ತೆ, ಅವ್ರೇನಾಗಲ್ಲ, ಮೌಲ್ಯಗಳನ್ನು ಯಾವುದೇ ಕಾರಣಕ್ಕೂ ಕಲಿಯಲ್ಲ. ಹಾಗೆಯೇ ದೇ ವಿಲ್ ಲೂಸ್ ದರ್ ಇಂಟ್ರೆಸ್ಟ್. ಯಾವಾಗ ಇಂಡೈರೆಕ್ಟ್ ಅಪ್ರೋಚ್ ಮೂಲಕ ನಾವು ಮಾಡ್ತೇವೆ, ಸಚ್ ಆಸ್ ಈ ಒಂದು ಬೇರೆ ಬೇರೆ ಕ್ವಿಜ್ ಕಾಂಪಿಟೇಷನ್ ಮೂಲಕ ಆಗಿರ್ಬೋದು, ಸೈನ್ಸ್ ಕ್ಲಬ್ಗಳ ಮೂಲಕ ಆಗಿರ್ಬೋದು, ಎಕ್ಸಿಬಿಷನ್ಗಳ ಮೂಲಕ ಆಗಿರ್ಬೋದು, ಮ್ಯೂಸಿಯಂಗಳ ಮೂಲಕ ಆಗಿರ್ಬೋದು, ಯಾವಾಗ ಅವುಗಳ ಮೂಲಕ ನಾವು ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ, ವ್ಯಾಲ್ಯೂಸ್ಗಳ ಬಗ್ಗೆ ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸ್ತೇವೆ, ಇಟ್ ವರ್ಕ್ಸ್. ಸೊ ಮೌಲ್ಯಗಳ ಮೇಲೆ ಮಾರ್ಗದರ್ಶನ ಕೊಡೋದು, ಪರ್ಯಾಲೋಚನಾ ಸಭೆಗಳನ್ನು ಮಾಡೋದು, ರಿಫ್ಲೆಕ್ಟಿವ್ ಸೆಷನ್ಸ್ ಅಂತೇಳಿ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮೌಲ್ಯ ಶಿಕ್ಷಣವನ್ನು ಮಕ್ಕಳಿಗೆ ನಾವು ಈ ರೀತಿ ನೀಡ್ಬೋದು ಹೈಯರ್ ಎಜುಕೇಷನಲ್ಲಿ. ಇನ್ನೊಂದು ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು NEP 2020 ಪ್ರಮುಖ ಲಕ್ಷಣ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ NEP 2020? 2023-24ನೇ ಅಕಾಡೆಮಿಕ್ ಇಯರ್ ಏನಿದೆ, ಅಂದರೆ ಈ ವರ್ಷದ ಅಕಾಡೆಮಿಕ್ ಇಯರ್ಗೆ NEPಯನ್ನು ಜಾರಿಗೆ ಮಾಡಲಾಗಿದೆ. ಸೊ ಎಕ್ಸಾಂಪಲಿ ಕೇಳ್ತಾರೆ, 2020 ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಯಾವ ಅಕಾಡೆಮಿಕ್ ಇಯರ್ನಿಂದ ಜಾರಿಗೆ ಮಾಡಲಾಗಿದೆ ಅಂತೇಳಿ. ಇದೇ ವರ್ಷ 2023-24ನೇ ಅಕಾಡೆಮಿಕ್ ಇಯರ್ನಿಂದ NEPಯನ್ನು ಜಾರಿಗೆ ಮಾಡಲಾಗಿದೆ. ಸೊ ಹಾಗಾದರೆ NEP ಬಗ್ಗೆ ಈ ಒಂದು ಏನು ಆಪ್ಷನ್ ಏನಿದೆ ಅದು ಸರಿ ಅಲ್ಲ ಅಂತೇಳಿ ಹೇಳ್ತದೆ. ಸೊ ಯಾವ್ಯಾವ ಸರಿ ಇದೆ ಅದನ್ನು ಮೊದಲು ನಿಮಗೆ ಹೇಳ್ತೇವೆ. ಗ್ರೇಡ್ 3ನೇ ಕ್ಲಾಸಿಂದ ಮಕ್ಕಳಿಗೆ ಒಂದು ಲಿಟ್ರಸಿ ನಾಲೆಜ್ ಮತ್ತು ಮ್ಯಾಥಮೆಟಿಕಲ್ ನಾಲೆಜನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಸರಿನಾ? ಅದು ಏನಾಗುತ್ತೆ, ರೈಟ್ ಆಪ್ಷನ್ ಆಗುತ್ತೆ. ಹಾಗೆಯೇ 2ನೇ ಆಪ್ಷನ್ನ ಆಮೇಲೆ ಹೇಳೋಣ. 3ನೇ ಆಪ್ಷನ್ ನೋಡ್ತಾ ಇರ್ಬೋದು, ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಬಹುಭಾಷಿಕತೆ, ಮಲ್ಟಿಲಿಂಗ್ವಲಿಸಮ್, ಹಾಗೆಯೇ ಭಾಷೆಗಳ ಮೇಲೆ ಭಾಷಾ ಶಕ್ತಿಯನ್ನು ಉತ್ತೇಜಿಸುವುದು. ಹೌದು, ಸರಿನಾ? ಮಕ್ಕಳೇನು ಮಾಡ್ಬೋದು ಇವತ್ತು, ದೇ ಕ್ಯಾನ್ ಟೇಕ್ ದ ಮಲ್ಟಿಪಲ್ ಲ್ಯಾಂಗ್ವೇಜ್. 3ನೇ ಆಪ್ಷನ್, ಡಿ ಆಪ್ಷನ್ ನೋಡೋದಾದರೆ, ಕಲಿಕೆಯ ನಿಯಮಿತ ರಚನಾತ್ಮಕ ಮೌಲ್ಯಮಾಪನಕ್ಕಿಂತ ಸಾರಾಂಶ ಮೌಲ್ಯಮಾಪನಕ್ಕೆ ಗಮನ ಹರಿಸುವುದು. ಅಂದರೆ ಫೋಕಸ್ ಆನ್ ಸಮೇಟಿವ್ ಅಸೆಸ್ಮೆಂಟ್ ರಾದರ್ ದ್ಯಾನ್ ದ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಸೊ ಫೈನಲ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಸರಿನಾ? ಅಂದರೆ ಮಕ್ಕಳು ಫೈನಲ್ ಆಗಿ ಏನು ಕಲಿತಾರೆ ಅದು ಇಂಪಾರ್ಟೆಂಟೇ ಹೊರತು ಪ್ರತಿ ಸಲ ಏನು ಫಾರ್ಮೇಟಿವ್ ಅಸೆಸ್ಮೆಂಟ್ ಏನು ಮಾಡ್ತೇವೆ ನಾವು ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ 3 ಅಂಶಗಳು ಕರೆಕ್ಟ್ ಆಗುತ್ತೆ. ಈ ಬಿ ಆಪ್ಷನ್ ಏನಿದೆ ಇದು ರಾಂಗ್ ಆಗುತ್ತೆ ನೋಡಿ. ಬಿಕಾಸ್ ಮಕ್ಕಳು ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ಶಿಕ್ಷಣಾರ್ಥಿಗಳ ನಮ್ಯತೆ ಅಂತೇನಿದೆ. ಹಾಗಾದರೆ ಏನು, ಲರ್ನರ್ಸ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ದೇರ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರೋಗ್ರಾಮ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಪಾಠ ಆರಂಭ ಮಾಡೋಕ್ಕಿಂತ ಮುಂಚೆ ಅಬ್ಜೆಕ್ಟಿವ್ಸ್ಗಳನ್ನು ಕೊಟ್ಟಿರ್ತಾರೆ, ಈ ಪಾಠವನ್ನು ಓದಿದ ಮೇಲೆ ನೀವು ಅಂಥೇಳಿ. ಸೊ ಅದನ್ನು ಇವರೇ ರೆಡಿ ಮಾಡ್ತಾರೆ ಅಂಥೇಳಿ ಇದೆ, ಯಾರು ಮಕ್ಕಳೇ ರೆಡಿ ಮಾಡ್ತಾರೆ ಅಂಥೇಳಿ ಇದೆ. ಸೊ ಈ ರೀತಿಯ ಏನು ಒಂದು ಸ್ಟೇಟ್ಮೆಂಟ್ ಇದೆ, ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಸರಿನಾ? ಬಿಕಾಸ್ ಮಕ್ಕಳಿಗೆ ಗೊತ್ತಿರಲ್ಲ ಏನೇನು ಉದ್ದೇಶಗಳನ್ನು ಅವ್ರು ಕಲಿಬೇಕು ಅಂಥೇಳಿ. ಸರಿನಾ? ಅದನ್ನು ಟೀಚರ್ಸ್ ಅಥವಾ ಏನು ಶಿಕ್ಷಣ ತಜ್ಞರು ಏನಿದ್ದಾರೆ ಅದನ್ನು ಡಿಸೈಡ್ ಮಾಡ್ತಾರೆ. ಬಟ್ ಅದೇನೇ ಇರಲಿ, 3ನೇ ಕ್ಲಾಸಿಂದ ಓದಕ್ಕೆ ಬರೆಯೋಕ್ಕೆ ಬರುವಂತಹ ಕೆಪಾಸಿಟಿಯನ್ನು ಬೆಳೆಸಲಾಗ್ತಾ ಇದೆ. ಹಾಗೆಯೇ ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಮಲ್ಟಿಲಿಂಗ್ವಲಿಸಮ್ ಮತ್ತು ಫೈನಲ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ ಅಂತೇಳಿ ಹೇಳ್ತಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಪ್ರಾಡಕ್ಟ್ ಆಫ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ? ಸೊ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಂಥೇಳಿ ಮಾಡಿದ್ದಾರೆ 2015ರಲ್ಲಿ. ಅನ್ಆರ್ಗನೈಸ್ಡ್ ಆಗಿರ್ಬೋದು, ಅಥವಾ ನಾನ್ ಕಾರ್ಪೊರೇಟ್ ಜನ ಇರ್ಬೋದು, ಅಥವಾ ಈ ಒಂದು ಮಿಡಲ್ ಕ್ಲಾಸ್ ಮೈಕ್ರೋ ಎಂಟರ್ಪ್ರೈಸಸ್ಗಳಿರ್ಬೋದು, ಅವುಗಳಿಗೆ ಏನು ಕೊಡ್ತಾರೆ ಸರ್ಕಾರದವರು, ಈ ಒಂದು 5 ಲಕ್ಷದಿಂದ ಹಿಡ್ಕೊಂಡು 10 ಲಕ್ಷ ತನಕ ಏನು ಮಾಡ್ತಾರೆ, ಲೋನನ್ನು ಪ್ರೊವೈಡ್ ಮಾಡ್ತಾರೆ ಬಹಳ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಅದರಲ್ಲಿ 3 ಭಾಗಗಳನ್ನು ಮಾಡಿದ್ದಾರೆ, ಅಂದರೆ 3 ಕೆಟಗರಿಗಳನ್ನು ಮಾಡಿದ್ದಾರೆ. ಒಂದು ಕೆಟಗರಿ ಯಾವುದು ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಯಾವುದು ಅಲ್ಲ ಅಂತ ನಿಮಗೆ ಹೇಳೋದಾದರೆ, ಈ ಒಂದು ಅಂತೇನಿದೆ ಅದು ನಾರಿ ಅಂತೇನಿದೆ ಅದು. ಬಿಕಾಸ್ ಶಿಶು ಅನ್ನೋದು ಇದೆ, ಕಿಶೋರ್ ಅನ್ನೋದಿದೆ, ತರುಣ್ ಅನ್ನೋದಿದೆ. ಸೊ ಶಿಶು ಎನ್ನುವಂತಹ ಯೋಜನೆ ಅಡಿಯಲ್ಲಿ ನಿಮಗೆ ಎಷ್ಟು ಲೋನ್ ಸಿಗುತ್ತೆ, 50,000ದಿಂದ ಹಿಡ್ಕೊಂಡು ಮತ್ತು 50K ಇಂದ ಹಿಡ್ಕೊಂಡು 10 ಲಕ್ಷದವರೆಗೆ ನಿಮಗೆ ಈ ಒಂದು ಲೋನನ್ನು ಕೊಡಲಾಗುತ್ತೆ. ಹಾಗೆಯೇ ಕಿಶೋರ್ ಅಂತೇನಿದೆ ಅದರಲ್ಲಿ 50,000ದಿಂದ ಹಿಡ್ಕೊಂಡು 5 ಲಕ್ಷದವರೆಗೆ. ಕಿಶೋರಲ್ಲಿ ಎಷ್ಟು, 50,000ದಿಂದ ಹಿಡ್ಕೊಂಡು 5 ಲಕ್ಷದವರೆಗೆ. ಹಾಗೆಯೇ ತರುಣಲ್ಲಿ ಎಷ್ಟು ಸಿಗುತ್ತೆ ನಿಮಗೆ, 5 ಲಕ್ಷದಿಂದ 10 ಲಕ್ಷ. ಸರಿನಾ? ಸೊ ಈ ರೀತಿಯ ಪ್ರೋಗ್ರಾಮ್ಗಳನ್ನು ಸರ್ಕಾರ ಏನು ಮಾಡಿದೆ, 2015ರಲ್ಲಿ
ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಂತೇಳಿ ಜಾರಿಗೆ ತಂದಿದೆ. ಹಾಗೆಯೇ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, NIRF ಬಹಳ ಇಂಪಾರ್ಟೆಂಟ್ ನೋಡಿ. NIRF ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಫುಲ್ ಫಾರ್ಮ್ ಅರ್ಥ ಮಾಡ್ಕೊಳ್ಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಹೇಳಿ ಹೇಳ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಇದ್ರ ಕೆಲಸ ಏನು ಅಂತ ಹೇಳೋದಾದ್ರೆ, ನಮ್ಮ ದೇಶದ ಯೂನಿವರ್ಸಿಟೀಸ್ಗಳೇನಿದಾವೆ ಅದರಲ್ಲಿ ಮೆಥಡಾಲಜಿಗಳು, ಆಯ್ತಾ, ಅದರಲ್ಲಿ ಬೋಧನಾ ಪದ್ಧತಿ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅನ್ನೋದನ್ನು ಏನು ಮಾಡ್ತಾ ಇರುತ್ತೆ, ಇದು ಡಿಸೈಡ್ ಮಾಡ್ತಾ ಇರುತ್ತೆ. ಯಾವುದು? NIRF. ಮೆಥಡಾಲಜಿಯನ್ನು, ಆಯಿತಾ, ಮೆಥಡಾಲಜಿ ಅಂತಂದ್ರೇನು, ಬೋಧನಾ ಶಾಸ್ತ್ರವನ್ನು ಅಳಿಯೋದು, ಅವುಗಳಿಗೆ ರೇಟಿಂಗ್ ಕೊಡೋದು, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಅಳಿಯೋದು ಮತ್ತು ರೇಟಿಂಗ್ಸ್ ಕೊಡೋದು. ಸೊ ಅದರ ಕೆಲಸ NIRFದು ಕೆಲಸ. ಸೊ ಇದನ್ನು ಎಲ್ಲಿಂದ ಜಾರಿಗೆ ಮಾಡಲಾಗಿದೆ? ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ಈಗ MHRD ಏನಂತ ಕರೀತಾರೆ? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರೀತಾರೆ. ಬಟ್ ಅದೇನೇ ಇರಲಿ, NIRF ಅಂತಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ನೋಡಿ, ಇತ್ತೀಚೆಗೆ ಈ ಒಂದು NIRFನ ಬಗ್ಗೆ ನೀವು ಓದಿರ್ತೀರ. ಇದೇನು ಮಾಡಿದೆ, ಪ್ರತಿ ವರ್ಷ ಏನು ಮಾಡುತ್ತೆ, ನಮ್ಮ ದೇಶದಲ್ಲಿರುವಂತಹ ಟಾಪ್ ಯೂನಿವರ್ಸಿಟಿಗಳ ಲೀಸ್ಟನ್ನು ಬಿಡುತ್ತೆ. ಸೊ ಟೆಕ್ನಾಲಜಿಯಲ್ಲಿ ಯಾವುದು ಮೊಟ್ಟ ಮೊದಲ ಯೂನಿವರ್ಸಿಟಿ ಅಂತೇಳಿ ಹೇಳ್ತಾ ಇದ್ದಾರೆ ಇವರು? IIT ಮಡ್ರಾಸ್ ಟೆಕ್ನಾಲಜಿಯಲ್ಲಿ. ಹಾಗೆಯೇ ರಿಸರ್ಚಿಗೆ ಬರೋದಾದರೆ, ಎಕ್ಸಾಮಲ್ಲಿ ಕೇಳ್ತಾರೆ ಇವೆಲ್ಲ, ರಿಸರ್ಚಿಗೆ ಬರೋದಾದರೆ 2023ರ ರೇಟಿಂಗ್ನ ನೋಡೋದಾದರೆ ರಿಸರ್ಚಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಸರಿನಾ, ರಿಸರ್ಚಲ್ಲಿ. ಹಾಗೆಯೇ ಪ್ರೈವೇಟ್ ಕಾಲೇಜಲ್ಲಿ ನಾವು ಹೇಳೋದಾದರೆ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಮಿರಾಂಡಾ ಹೌಸ್ ಅಂತೇಳಿ ಬರುತ್ತೆ, ಮಿರಾಂಡಾ ಹೌಸ್ ಡೆಲ್ಲಿ. ಸೊ ಅದು ಏನು ಮಾಡಿದೆ, ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅಕಾರ್ಡಿಂಗ್ ಟು NIRF ರೇಟಿಂಗ್. ಹಾಗೆಯೇ ನ್ಯಾಷನಲ್ ಲಾ ಕಾಲೇಜ್ ಬ್ಯಾಂಗ್ಳೂರು, ಅದು ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲ ರ್ಯಾಂಕಿಂಗನ್ನು ಪಡ್ಕೊಂಡಿದೆ. ಸೊ ಈ ರೀತಿಯ ಬೇರೆ ಬೇರೆ ರ್ಯಾಂಕಿಂಗ್ಗಳು. ಹಾಗೆಯೇ ಈ ಒಂದು ಇನ್ನೋವೇಷನ್ನ ನಾವು ತೊಗೊಳ್ಳೋದಾದರೆ, ಇನ್ನೋವೇಷನ್ ಅಂದರೆ ಹೊಸ ಹೊಸದನ್ನು ಕಂಡುಹಿಡಿಯೋದು, ಆಯಿತಾ, ಮಷಿನ್ಸ್ಗಳನ್ನು ಕಂಡುಹಿಡಿಯೋದು. IIT ಕಾನ್ಪುರ್ ಏನಾಗುತ್ತೆ, ಇನೋವೇಟಿವಲ್ಲಿ ನಂಬರ್ 1 ಪ್ಲೇಸನ್ನು ತೊಗೊಂಡಿದೆ. ನಮ್ಮ ಬೆಂಗಳೂರು ರಿಸರ್ಚಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ ನೋಡಿ ಆಸ್ಪಿರೆಂಟ್ಸ್. ಸೊ ಅದನ್ನೆಲ್ಲವನ್ನು ಡಿಸೈಡ್ ಮಾಡೋದು ಯಾವುದು? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇನಿದೆ ಇದು. ಐ ಹೋಪ್ ನಿಮಗೆ ಈ ಒಂದು ಸೆಷನ್ನಿಂದ ಬಹಳಷ್ಟು ಇನ್ಫಾರ್ಮೇಷನ್ಗಳು ಸಿಕ್ಕಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಯೇಷನ್ ಪಾರ್ಟನ್ನು ತರೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಎಲ್ಲ ಕಂಪ್ಲೀಟ್ ಆಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ಅನಲೈಸ್ ಮಾಡ್ತಾ ಇದ್ದೇವೆ ಆಸ್ಪಿರೆಂಟ್ಸ್. ನಿಮಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.